me forever on fire. ಯುವಕರು ಖುಷಿಯಾಗಿದ್ದಾರೆ. ಮತ್ತು ಈವನ್ ಕೂಡ ನೋಡಿ, ಪ್ರತಿ ನಮಗೆ ಏನು ಸ್ಪೋರ್ಟ್ಸ್ ಇದರುಗಳಲ್ಲೂ ಕೂಡ, ಅದು ಒಲಿಂಪಿಕ್ ಆಗಿರ್ಬೋದು, ಏಷ್ಯಾಡ್ ಆಗಿರ್ಬೋದು, ಕಾಮನ್ವೆಲ್ತ್ ಆಗಿರ್ಬೋದು, ನಮ್ಮ ಪದಕಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ, ನಾನು ಯಾಕೆ ಪದಕಗಳ ವಿಚಾರ ಮಾತಾಡ್ತೀನಿ ಅಂತ ಹೇಳಿದ್ರೆ, ಅತಿ ಹೆಚ್ಚು ಆಟಗಳಿಗೆ ಪ್ರೋತ್ಸಾಹ ಸಿಗ್ತಕ್ಕಂಥ ಹರಿಯಾಣದಲ್ಲಿ ಅತಿ ಹೆಚ್ಚು ಮಕ್ಕಳು ಇವತ್ತು ಸ್ಪೋರ್ಟ್ಸಲ್ಲಿ ಪದಕಗಳನ್ನ ಗೆಲ್ತಾ ಇದ್ದಾರೆ. ಈ ರೀತಿ ಎಲ್ಲ ರಂಗದಲ್ಲೂ ಕೂಡ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಕಾರಣಕ್ಕೆ ಯಾವ ಕಾಂಗ್ರೆಸ್ಸು ಡಿವಿಸಿವ್ ಪಾಲಿಟಿಕ್ಸ್ ಇಟ್ಕೊಂಡು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಏನು ಮಾಡಿಟ್ಟಿದ್ದೀರಾ ನೀವು ಜಾತಿ ಗಣತಿನ? ಓಕೆ, ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ. ಹರಿಯಾಣದಲ್ಲಿ ಬಿಜೆಪಿ ಮುನ್ನಡೆ ಹಿನ್ನೆಲೆ ಸಂಭ್ರಮಾಚರಣೆ ಮಾಡಿದ್ದಾರೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಸಭೆ ಕೂಡ ಕರೆದಿದ್ದಾರೆ. ದೆಹಲಿಯಲ್ಲಿ ಜೆಪಿ ನಡ್ಡಾ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಜೊತೆಗೆ ಸಂಭ್ರಮಾಚರಣೆ ಕೂಡ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ. ಮುನ್ನಡೆ ಸಾಧಿಸ್ತಾ ಇರೋದ್ರಿಂದ ಗೆದ್ದೇ ಗೆಲ್ತೀವಿ ಅನ್ನುವಂಥ ಭರವಸೆ ಮತ್ತೆ ದುಪ್ಪಟ್ಟಾಗಿದೆ. ಹರಿಯಾಣದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿರೋದ್ರಿಂದ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಜೆಪಿ ನಡ್ಡಾ ಅವರು ಸಭೆ ಕರೆದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಗೆಲುವಿನ ಬಗ್ಗೆ ಗೆದ್ದೇ ಗೆಲ್ತೀವಿ ಅನ್ನುವಂಥ ಭರವಸೆ ಇತ್ತು. ಅದೇ ರೀತಿಯಾಗಿ ಮುನ್ನಡೆ ಸಾಧಿಸಿಕೊಂಡು ಹೋಗ್ತಾ ಇದೆ ಬಿಜೆಪಿ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸಭೆ ಕರೆದಿದ್ದಾರೆ ಜೆಪಿ ನಡ್ಡಾ ಅವರು. ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಸರ್, ನೀವು ಹೇಳ್ದಂಗೆನೆ ಈಗ ಹರಿಯಾಣದಲ್ಲಂತೂ ಮುನ್ನಡೆಗೆ ಸಂಬಂಧಪಟ್ಟಂತೆ ಸಂಭ್ರಮಾಚರಣೆ ಒಂದು ಕಡೆ, ಮತ್ತೊಂದು ಕಡೆ ಜೆಪಿ ನಡ್ಡಾ ಅವರು ಸಭೆ ಕೂಡ ಕರೆದಿದ್ದಾರೆ. ಇದಕ್ಕೇನು ಹೇಳ್ತೀರಾ? ಅಲ್ಲ, ಖಂಡಿತ. ನಾನು ಹೇಳಿದ್ನಲ್ಲ ನೋಡಿ, ನಮ್ಮಲ್ಲಿ ಪನ್ನ ಪ್ರಮುಖ ಅಂತ ಮಾಡ್ತಾರೆ. ಏನೋ ಈ ಪ್ರತಿ ಪೇಜ್ಗೂ ಪೇಜ್ ಪ್ರಮುಖ ಅಂತ ಅವ್ನು ಮಾಡ್ತಾರೆ. ಇದು ಎಲೆಕ್ಷನ್ ಇದರಲ್ಲಿ ಆ ಪೇಜ್ ಪ್ರಮುಖಿಗೆ 100% ಅಲ್ಲಿಂದ ಏನೇನು ಯಾವ್ಯಾವ ರೀತಿಯಲ್ಲಿ ವೋಟಿಂಗ್ಗಳಾಗಿದೆ, ಯಾರು ವೋಟ್ ಮಾಡಿದ್ರು, ಯಾರು ವೋಟ್ ಮಾಡಿಲ್ಲ, ಯಾವ ಕಮ್ಯುನಿಟಿ ವೋಟ್ ಮಾಡಿದ್ರು, ಎಲ್ಲವೂ ಗೊತ್ತಾಗುತ್ತೆ. ನಾವು ನೆನ್ನೆ ಹೇಳ್ತಾ ಇದ್ದೀವಿ, ನಮಗಾಗಲೇ ಆ ಪನ್ನ ಪ್ರಮುಖ ಪೇಜ್ಗಳ ಅವರ ರಿಪೋರ್ಟ್ ಬಂದಾಗಲೇ ನಮಗೆ 100% ದೊಡ್ಡ ಮಟ್ಟದಲ್ಲಿ ಜಯ ಸಿಗುತ್ತೆ ಅಂತ ನಮಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನಾವು ಭಾಳ ಕಾನ್ಫಿಡೆಂಟ್ ಆಗಿದ್ವಿ. ಮತ್ತು ಕೂಡ ಏನು 2 ಬಾರಿ ಇದಾದಾಗ ಅದು ಕಟ್ಟರ್ ಅವರು ಇರ್ಬೋದು ಅಥವಾ ಸೈನಿ ಅವರು ಇರ್ಬೋದು ಕೊಟ್ಟಂತಹ ಒಳ್ಳೆ ಆಡಳಿತ ಮತ್ತು ಪ್ರಧಾನಮಂತ್ರಿಯವರ ಒಳ್ಳೆ ಆಡಳಿತ, ಯಾರೇ ಈಗಿನ ಕಾಲದಲ್ಲಿ ಹಿಂಗೆ ಇಂಥ ಮನೆಹಾಳು ಕಾಂಗ್ರೆಸ್ಸಿಗೆ ಓಟ್ ಹಾಕಕ್ಕೆ ಇಷ್ಟಪಡ್ತಾರೆ? ಅದು ಕಾಣುತ್ತೆ ನೋಡಿ. ಇವತ್ತು ಮುಂದೆ ಬರ್ತಿರ್ತಕ್ಕಂಥ ದಿನಗಳಲ್ಲಿ ಇದೇ ರಿಸಲ್ಟು ಮತ್ತು ಮಹಾರಾಷ್ಟ್ರದಲ್ಲೂ ರಿಪೀಟ್ ಆಗುತ್ತೆ, ಇಲ್ಲೂ ರಿಪೀಟ್ ಆಗುತ್ತೆ. ಎಲ್ಲೇನೋ ಕರ್ನಾಟಕದಲ್ಲಿ ಜನರ ಮೇಲೆ ಮಂಕ್ಬೂದಿ ಹಚ್ಬಿಟ್ಟು ಒಂದಷ್ಟು 136 ಸೀಟ್ ಗೆದ್ದರು. ಅದಾದಕ್ಕೆ ಒಂದಷ್ಟು ಕೆಲವೇ ತಿಂಗಳಲ್ಲಿ ಬಂದದ್ದು ಲೋಕಸಭಾ ಚುನಾವಣೆಯಲ್ಲಿ ಮಣ್ಣು ಮುಕ್ಕೋದ್ರು. ಯಾಕೆ ಮಣ್ಣು ಮುಕ್ಕೋದ್ರು? ಎಷ್ಟು ಸೀಟ್ ಬಂತು ಅವ್ರಿಗೆ? 136 ಗೆದ್ದಿದ್ದವರು 142 ಸೀಟಲ್ಲಿ ಹಿನ್ನಡೆ ಅನುಭವಿಸಿದ್ರು ಅಂತ ಹೇಳಿದ್ರೆ ಅದರ ಅರ್ಥ ಏನು? ಜನ ಇವ್ರಿಗಾಗಲೇ 5-6 ತಿಂಗಳಲ್ಲೇ ನೀವು ಯೋಗ್ಯತೆ ಗೊತ್ತಾಗೋಗಿದೆ. ಕಾಂಗ್ರೆಸ್ನ ಗತಿ ಏನಾಗಿದೆ? ಅದೇನೋ ಮೊನ್ನೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಒಂದು 99 ಸೀಟ್ ಬಂದಿದೆ. ಅದೇ ಲಾಸ್ಟ್. ಇನ್ನು ಮತ್ತೆ ಬರಲ್ಲ, ಇನ್ನು 50 ದಾಟಲ್ಲ ಅವರು. ಅದು ಇನ್ನು ಮುಂದಿನ ಚುನಾವಣೆಗಳು ಇದಾಗುತ್ತೆ. ಮತ್ತು ಈ ಹರಿಯಾಣ ಚುನಾವಣೆಯನ್ನು ಏನು ಅತಿ ಹೆಚ್ಚು ಜಾತಿಯನ್ನು ಒಡಿತಕ್ಕಂಥ ಕೆಲಸಗಳನ್ನು ಮಾಡಿದ್ರು, ಅಲ್ಲಿಗೆ ತಕ್ಕ ಬುದ್ಧಿಯನ್ನು ಕಲಿಸಿದ್ದಾರೆ ಹರಿಯಾಣದ ಜನತೆ. ಅದಕ್ಕೆ ನಾನು ಹರಿಯಾಣ ಜನರನ್ನು ಅಭಿನಂದಿಸ್ತೀನಿ. ಎಸ್, ಹರಿಯಾಣದಲ್ಲಿ ಈಗಾಗಲೇ ಮುನ್ನಡೆ ಸಾಧಿಸ್ತಾ ಇರೋದ್ರಿಂದ ಜೆಪಿ ನಡ್ಡಾ ಅವರು ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗ್ ಕೂಡ ನಡೀತಾ ಇದೆ. ಜೊತೆಗೆ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದರೆ ನಮ್ಮ ಬಿಜೆಪಿ ಗೆದ್ದೇ ಬಿಡ್ತು ಅನ್ನುವಂಥ ನಿಟ್ಟಿನಲ್ಲಿ ಜಯದ ಬಾವುಟವನ್ನು ಹಾರಿಸೋದಕ್ಕೆ ಅಂತ ಸೆಲೆಬ್ರೇಷನ್ ಕೂಡ ಆಗ್ತಾ ಇದೆ. ಜೊತೆಗೆ ಬಿಜೆಪಿ ಗೆಲುವಿಗೆ ಏನು ಕಾರಣಗಳಂತ ಚಂದ್ರಶೇಖರ್ ಸರ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿವರೆಗೂ ಕೂಡ ನೀವು ಹೇಳ್ತಾ ಇರೋ ಪ್ರಕಾರ ಆಡಳಿತ ವಿರೋಧಿ ಅಲೆಯನ್ನು ಏನಿದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ. ದೊಡ್ಡ ಮಟ್ಟದಲ್ಲಿ ಇದ್ದಿದ್ದೇ ಆಗಿದ್ರೆ ಜನರು ಇಷ್ಟೆಲ್ಲ ವೋಟ್ ಮಾಡ್ತಾ ಇರಲಿಲ್ಲ ನಮ್ಮ ಪಕ್ಷಕ್ಕೆ ಅಂತ. ಬಟ್ ಸಮೀಕ್ಷೆಗಳನ್ನು ನೋಡಿದಾಗ ನಾವು ಒಂದಷ್ಟು ಅಂಕಿಅಂಶಗಳನ್ನ ಹೇಳ್ತಾ ಇದ್ವಿ. ಆದ್ರೀಗ ನೋಡ್ತಾ ಇರುವಂತಹ ಅಂಕಿಅಂಶಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ. ಬಿಜೆಪಿ ಈಗ ಮುನ್ನಡೆ ಸಾಧಿಸ್ತಾ ಇದೆ. ಹೀಗೆ ಕಾಂಗ್ರೆಸ್ ಕೂಡ ಅದೇ ಅಂಕಿಅಂಶಗಳಿದೆ. ಬೇರೆ ಪಕ್ಷಗಳು ಕೂಡ ಒಂದಷ್ಟು ಅದೇ ಅಂಕಿಅಂಶಗಳನ್ನೇ ಕಾಯ್ದುಕೊಂಡು ಹೋಗ್ತಾ ಇದ್ದಾವೆ. ಸರಿಗ ಬಿಜೆಪಿ ಅಂತ ಬಂದಾಗ ನೀವು ಹೇಳ್ತಾ ಇದ್ರಿ ಯಾವ್ಯಾವ ಯೋಜನೆಗಳನ್ನ ಜಾರಿಗೆ ತಂದಿದ್ದೀವೋ ಅದೆಲ್ಲದರಲ್ಲೂ ಕೂಡ ಜನರು ಫಲಾನುಭವಿಗಳಾಗಿದ್ದಾರೆ. ಹಾಗಾಗಿನೇ ಬಿಜೆಪಿಗೆ ಮತ್ತೆ ವೋಟ್ ಹಾಕ್ತಿದ್ದಾರೆ. ಆಡಳಿತ ವಿರೋಧಿ ಅಲೆ ಅಂತ ಬಂದಾಗ ಎಲ್ಲೋ ಅಲ್ಲಲ್ಲಿರ್ಬೋದು, ಬಟ್ ಆ ಮಟ್ಟಕ್ಕಿದ್ದಿದ್ರೆ ಬಿಜೆಪಿ ಇಷ್ಟೆಲ್ಲ ಅಂಕಿಅಂಶಗಳ ಮೂಲಕ ಮುನ್ನಡೆ ಸಾಧಿಸ್ತಿರ್ಲಿಲ್ಲ ಅಂತ ನೀವು ಹೇಳ್ತಿದ್ದೀರಾ. ಅದೇ ರೀತಿಯಾಗಿ ಈಗ ಸಾಕ್ಷಿ ಅನ್ನೋ ರೀತಿಯಾಗಿ ಹರಿಯಾಣದಲ್ಲಿ ಸಂಭ್ರಮಾಚರಣೆ ಕೂಡ ನಡೀತಾ ಇದೆ. ಜೆಪಿ ನಡ್ಡಾ ಅವರು ಕೂಡ ಸಭೆಯನ್ನು ಕರೆದಿದ್ದಾರೆ. ಒಟ್ಟಿನಲ್ಲಿ ಅಂಕಿಅಂಶಗಳು ದಿಢೀರಂತ ಏರಿಕೆ ಆಗದೇ ಇದ್ರು ಹಾವು ಏಣಿ ಆಟದ ಮೂಲಕ ಹರಿಯಾಣದಲ್ಲಿ ಏರಿಕೆ ಆಗ್ತಾ ಇದೆ. ಖಂಡಿತ. ನೋಡಿ, ರಾಹುಲ್ ಗಾಂಧಿಯವರು ಪ್ರತಿ ಕಡೆ ಹೋದಾಗ್ಲೂ ಜಾತಿ ಗಣತಿ ವಿಚಾರ ಮಾತಾಡ್ತಿದ್ದಾರೆ. ಯಾಕೆ ಇವತ್ತು ಯಾರೂ ಅವ್ರನ್ನ ಸಪೋರ್ಟ್ ಮಾಡ್ತಾ ಇಲ್ಲ? ಯಾಕೆ ಅಂತ ಹೇಳಿದರೆ ಈ ವಿಚಾರದಲ್ಲಿ ಕಾಂಗ್ರೆಸ್ನ ನಿಲುವೇನು ಅಂತೇಳಿ ಭಾಳ ಚೆನ್ನಾಗಿ ಗೊತ್ತಾಗಿದೆ.
ದಲಿತರನ್ನ ಹಿಂದುಳಿದವನ್ನ ತುಳ್ಕೊಂಡೇ ಇಲ್ಲಿವರೆಗೂ ರಾಜಕಾರಣ ಮಾಡಿದ್ದು. 1953ರಿಂದ ಹಿಡ್ಕೊಂಡು ಯಾವಾಗ ಕಾಕೆ ಕಾಲರ್ಕರ್ ಸಮಿತಿಯನ್ನು ಮಾಡಿದಾಗ OBCಗೋಸ್ಕರ ನೆಹರು ಅವರು ರಿಪೋರ್ಟ್ ಕೊಟ್ಟಾಗ ರಿಪೋರ್ಟ್ನ ಅಕ್ಸೆಪ್ಟ್ ಮಾಡಿಲ್ಲ, ಕಸದ ಬುಟ್ಟಿಗೆ ಹಾಕಿದ್ರು. ಅದಾದಮೇಲೆ ಮೊರಾರ್ಜಿ ದೇಸಾಯಿ ಅವರು ಮಂಡಲ್ ಕಮಿಷನ್ ಮಾಡಿದಾಗ ಮಂಡಲ್ ಕಮಿಷನ್ ರಿಪೋರ್ಟ್ ಮಾಡಿದಾಗ ರಾಹುಲ್ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ತಗೊಂಡೋಗಿ ಕಸದ ಬುಟ್ಟಿಗೆ ಹಾಕಿದ್ರು. ಆಮೇಲೆ BJP ಬೆಂಬಲಿತ VP ಸಿಂಗ್ ಅವ್ರ ಸರ್ಕಾರನೇ ಮಂಡಲ್ ಕಮಿಷನ್ ಏನು ಅಕ್ಸೆಪ್ಟ್ ಮಾಡಿದಾಗ ಇದೇ ಸೆಪ್ಟೆಂಬರ್ 6, 2000ರಲ್ಲಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ರಾಜೀವ್ ಗಾಂಧಿ ಅವರು ಇದನ್ನು ನಾವು ಖಂಡಿತವಾಗ್ಲೂ ವಿರೋಧ ಮಾಡ್ತೀವಿ ಅಂತೇಳಿ OBC ರಿಸರ್ವೇಷನ್ ವಿರೋಧ ಮಾಡಿದ್ರು. ಅದಾದಮೇಲೆ 2009ರಲ್ಲಿ ಇವ್ರದೇ UPA ಸರ್ಕಾರ ಇದ್ದಾಗ ಗ್ರೂಪ್ ಆಫ್ ಮಿನಿಸ್ಟರ್ GOM ಮಾಡಿ ಆ GOM ರಿಪೋರ್ಟ್ ಕೊಟ್ಟಾಗಲೂ ಕೂಡ ಇದೇ UPA ಸರ್ಕಾರ ರಿಸೀವ್ ಮಾಡಲಿಲ್ಲ. ಅದನ್ನು ಅಕ್ಸೆಪ್ಟ್ ಮಾಡಿದ್ದು 2015ರಲ್ಲಿ ಯಾರು ನರೇಂದ್ರ ಮೋದಿ ಅವರು. ಅದರಲ್ಲಿ ತೊಂದರೆ ಆದಾಗ ಮತ್ತೆ ರೋಹಿಣಿ ಕಮಿಷನ್ ಮಾಡಿದ್ರು. ಇವತ್ತು ನೋಡಿ ಕರ್ನಾಟಕದಲ್ಲೂ ಕೂಡ ನಾವು ಕಾಂತರಾಜ್ ವರದಿಯನ್ನು ಅಕ್ಸೆಪ್ಟ್ ಮಾಡಿಬಿಡ್ತೀವಿ, ನಾವು ಜಾತಿ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ನಾಚಿಕೆ ಆಗೋದಿಲ್ಲ ಸಿದ್ದರಾಮಯ್ಯನವರಿಗೆ ಈ ರೀತಿ ಸುಳ್ಳು ಹೇಳೋದಕ್ಕೆ? ಕಾಂತರಾಜ್ ವರದಿನ ನೀವು ಅಕ್ಸೆಪ್ಟ್ ಮಾಡೋದು ಎಲ್ಲೋಯ್ತು? ಕಾಂತರಾಜ್ ವರದಿ ನೀವು ಅಕ್ಸೆಪ್ಟ್ ಮಾಡಿರ್ತಕ್ಕಂಥದ್ದು ಅಲ್ಲಿ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಿರ್ತಕ್ಕಂತಹ ಏನು ಪರಿಷ್ಕೃತ ವರದಿ ಜಯಪ್ರಕಾಶ್ ಹೆಗಡೆ ಅವ್ರದ್ದು 2024 ಪರಿಷ್ಕೃತ ವರದಿ. ಹಾಗಾದ್ರೆ ಇದು ಕಾಂತರಾಜ್ ವರದಿ ಏನಾಯಿತು? 165 ಕೋಟಿ ಖರ್ಚು ಮಾಡಿ ಕಾಂತರಾಜ್ ವರದಿ ಮಾಡ್ತಿದೆ ಅಂತ ಹೇಳಿದ್ರೆ ವರದಿ ಏನಾಯಿತು? ವರದಿನೇ ತಿಂದ್ಬಿಟ್ರ ನೀವು? 14 ಸೆಟ್ ತಿಂದಂಗೆ ವರದಿನೇ ತಿಂದ್ಬಿಟ್ರ ನೀವು ಸಿದ್ದರಾಮಯ್ಯನವರೇ? ಏನಾಯ್ತು ಅಂದರೆ ವರದಿ ಏನಾಯಿತು? ಒಂದು ರಿಪೋರ್ಟ್ ಬರುತ್ತೆ, ಅದರಲ್ಲಿ ಇವರು ಸದಸ್ಯರು ಸೈನ್ ಹಾಕಿಲ್ಲ, ಒಬ್ಬರು ಕಾರ್ಯದರ್ಶಿ ಸೈನ್ ಹಾಕಿಲ್ಲ ಅಂತೇಳಿ. ಈಗ ನೋಡಿದ್ರೆ ವರದಿನೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅಕ್ಸೆಪ್ಟ್ ಮಾಡಿದ್ದೆ ಯಾವುದು? ಅದರ ಕೆಲವು ಫ್ಯಾಕ್ಟ್ಗಳನ್ನು ತಗೊಂಡು ಅದರ ಪರಿಷ್ಕೃತವಾದ ವರದಿಯನ್ನು ನೀವು ಅಕ್ಸೆಪ್ಟ್ ಮಾಡಿದ್ದೀರಿ ಅಂತ ಈ ಜಯಪ್ರಕಾಶ್ ಹೆಗಡೆ ಅವರು ಹೇಳ್ತಾರೆ. ಆಯಿತು, ಇದನ್ನು ಯಾವತ್ತು ಕೊಟ್ಟಿದ್ದು ನಿಮಗೆ? ಫೆಬ್ರವರಿ 29. ಈಗ ಎಷ್ಟು ತಿಂಗಳಾಯಿತು? 8 ತಿಂಗಳಾಯಿತು. 8 ತಿಂಗಳವರೆಗೆ ಗೆಣಸ್ಕಿತ್ತಾಯ್ತಾ ಈ ಸರ್ಕಾರ? ಇವತ್ತು ಮೂಡಾಯದೊಳಗಡೆ ಇವ್ರು ಸಿಂಹಾಸನಕ್ಕೆ ಇದು ಬಂದಾಗ ಇವ್ರು ತಲೆದಂಡ ಆಗೋ ಸಂದರ್ಭದಲ್ಲಿ ಮತ್ತೆ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚೋದಕ್ಕೆ ಇವಾಗ ಮತ್ತೆ ನಾಟಕ ಆಡ್ತೀರಾ? ನೀವು ಅಕ್ಸೆಪ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಹಾಗಾದ್ರೆ ನಿಮ್ಮದೇ DCM ಏನು DK ಶಿವಕುಮಾರ್ ಅವರು ಏನು ಹೇಳಿದ್ರು? ಇದು ಅವೈಜ್ಞಾನಿಕವಾದ ವರದಿ, ಈ ವರದಿಯನ್ನು ನಾವು ಒಪ್ಪಲ್ಲ, ಹೊಸ ವರದಿ ಮಾಡ್ತೀವಿ ಅಂತ ಹೇಳಿದ್ರೆ. ಹಾಗಾದರೆ ನಿಮ್ಮ ಸರ್ಕಾರದಲ್ಲಿ CM ಒಂದು ಗೌರ್ಮೆಂಟು, DCM ಒಂದು ಗೌರ್ಮೆಂಟಾ? DCM ಅವ್ರ ನಿಲ್ವೇನು ಇದರೊಳಗಡೆಗೆ ಇದೇ ರೀತಿ ಜಾತಿಗಳ ಮಧ್ಯೆ ಬೆಂಕಿ ಇರ್ತಕ್ಕಂಥ ಕೆಲಸವನ್ನು ಇಡೀ ದೇಶದಲ್ಲಿ ಮಾಡ್ಕೊಂಬಂದ್ರಿ. ವಿದೇಶದಲ್ಲಿ ನಿಂತ್ಕೊಂಡು ರಿಸರ್ವೇಷನ್ ತೆಗಿತೀವಿ ಅಂತಕ್ಕಂಥವ್ರು ನೀವು ಇದರಲ್ಲಿ ಬಂದ್ಬಿಟ್ಟು ಹರಿಯಾಣದಲ್ಲಿ ಬಂದು ಮತ್ತೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ರಿ. ಈ ಒಂದು ಏನು ಜಾತಿಗಳ ಮಧ್ಯೆ ಬೆಂಕಿ ಇರ್ತಕ್ಕಂಥ ಕೆಲಸಕ್ಕೆ ಎಲ್ಲ ಸರ್ವ ಜನಾಂಗದವ್ರೂ ಕೂಡ ಒಳ್ಳೆ ಬುದ್ಧಿಯನ್ನು ತೋರಿಸಿದರೆ ಹರಿಯಾಣದಲ್ಲಿ. ಇನ್ನಾದ್ರೂ ಈ ಜಾತಿಗಳ ಮಧ್ಯೆ ಬೆಂಕಿ ಇಡೋದು, ಧರ್ಮಗಳ ಮಧ್ಯೆ ಬೆಂಕಿ ಇಡೋದು, ಈ ಲೂಟಿಕೋರ್ ಸರ್ಕಾರವನ್ನು ಮಾಡೋದು ಬಿಟ್ಬಿಟ್ಟು ಒಳ್ಳೆ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಶುರು ಮಾಡಬೇಕು. ಇಲ್ಲಾಂದರೆ ಕಂಪ್ಲೀಟಾಗಿ ನಾಮಾವಶೇಷ ಆಗುತ್ತೆ ಇದು.